ನನ್ನ ಸ್ಪರ್ಧಾ ಮಿತ್ರರಿಗೆಲ್ಲ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವೇನು ನೋಡಿದ್ವಿ ಭಾರತದ ಜೈವಿಕ ಅಥವಾ ಜೀವ ವೈವಿಧ್ಯತೆ. ಹೌದಾ? ಬಯೋಡೈವರ್ಸಿಟಿ ಇನ್ ಇಂಡಿಯಾ ನೋಡಿದ್ವಿ ನಾವು. ಹೌದ್ರಾ? ಈಗ ನಾವು ನೋಡ್ತಕ್ಕಂಥ ಟಾಪಿಕ್ ಬಂದು ಭಾರತದ ಪ್ರಾಣಿ ಸಂಕುಲ ವೈವಿಧ್ಯತೆ. ಅಂದರೆ ಏನು ಅಂದರೆ, ಇಲ್ಲಿ ನಾವು ಭಾರತದಲ್ಲಿ ಎಷ್ಟು ಅನಿಮಲ್ಸ್ನ ವೈವಿಧ್ಯತೆಗಳಿದ್ದಾವೆ, ಡೈವರ್ಸಿಟಿ ಅಂದರೆ ಅನಿಮಲ್ ಡೈವರ್ಸಿಟಿ ಎಷ್ಟಿದೆ ಇಂಡಿಯಾದಲ್ಲಿ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಓಕೆನಾ? ಫಸ್ಟಿಗೆ ಇದರಲ್ಲಿ ನೋಡಬೇಕಾದಂಥ ಟಾಪಿಕ್ ಬಂದು ಕೆಂಪು ದತ್ತಾಂಶ ಪುಸ್ತಕ ಅಂತ ಇದೆ. ಇದನ್ನು ನಾವೇನಂತ ಕರಿತೀವಿ? ರೆಡ್ ಡಾಟಾ ಬುಕ್ ಅಂತ ಕರಿತೀವಿ. ಹೌದಾ? ಈ ರೆಡ್ ಡಾಟಾ ಬುಕ್ ಅನ್ನೋದು ಏನು ಅಂತ ನೋಡ್ತಾ ಹೋಗೋಣ. ಈ ರೆಡ್ ಡಾಟಾ ಬುಕ್ ಅಂತದ್ದು ಏನು ಅಂದರೆ, ಒಂದು ಅಂತಾರಾಷ್ಟ್ರೀಯ ನಿಸರ್ಗ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣಾ ಒಕ್ಕೂಟ. ಅಂದರೆ ಏನಂದರೆ, ಕೆಂಪು ಡಾಟಾ ಬುಕ್ ಇದು ಏನರಿಂದ ಆಗಿದೆ ಅಂತಂದರೆ, ಅಂತಾರಾಷ್ಟ್ರೀಯ ನಿಸರ್ಗ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣಾ ಒಕ್ಕೂಟ. ಅಂದರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, IUCN ಅಂತ ಕರಿತೇವೆ. ಈ IUCN ಅನ್ನು ಏನಂತ ಕರಿತೇವೆ ಕನ್ನಡದಲ್ಲಿ? ಅಂತಾರಾಷ್ಟ್ರೀಯ ನಿಸರ್ಗ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣಾ ಒಕ್ಕೂಟ ಅಂತ ಕರಿತೀವಿ. ಇದು ಏನು ಮಾಡುತ್ತೆ ಅಂತಂದರೆ, ಅಳಿದು ಹೋದ, ಗಂಭೀರವಾಗಿ ಅಪಾಯದ ಅಂಚಿನಲ್ಲಿರುವ ಹಾಗೂ ಅಪಾಯಕ್ಕೊಳಗಾದ ಇತರೆ ಜೀವ ಸಂಕುಲದ ವಿವರವಾದ ಮಾಹಿತಿಯನ್ನು ವಿವಿಧ ಬಣ್ಣ ಹಾಳೆಗಳಲ್ಲಿ ನಮೂದಿಸಿದ ದತ್ತಾಂಶದ ಪುಸ್ತಕವಾಗಿದೆ. ಅಂದರೆ ಏನು ಅಂತಂದರೆ, ಈ ಒಂದು ರೆಡ್ ಡಾಟಾ ಬುಕ್ಕಲ್ಲಿ ಏನು ಮಾಡ್ತಾರೆ ಅಂತಂದರೆ, ಯಾರು ಮಾಡ್ತಾರೆ? IUCN ಅನ್ನೋ ಒಂದು ಸಂಸ್ಥೆ ಏನು ಮಾಡುತ್ತೆ ಅಂದರೆ, ಅಳಿದು ಹೋದ ಅಥವಾ ಅಪಾಯದ ಅಂಚಿನಲ್ಲಿರ್ತಕ್ಕಂತಹ ಅಥವಾ ಅಪಾಯಕ್ಕೊಳಗಾಗದ ಈ ಒಂದು ಪ್ರಭೇದಗಳಿರ್ತಾವಲ್ಲ, ಪ್ರಾಣಿ ಪ್ರಭೇದಗಳನ್ನು ಕಲರ್ ಬರಿತಾ ಹೋಗ್ತಾರೆ, ಅದರಲ್ಲಿ ಮಾಹಿತಿ ನೀಡ್ತಾ ಹೋಗ್ತಾರೆ. ಇದನ್ನು ನಾವೇನಂತ ಕರಿತೇವೆ? ರೆಡ್ ಡಾಟಾ ಬುಕ್. ಈ ರೆಡ್ ಡಾಟಾ ಬುಕ್ಕಲ್ಲಿ ಈ ಒಂದು ಅಳಿದು ಹೋದ, ಅಪಾಯಕ್ಕೊಳಗಾಗದ ಇನ್ನಿತರ ವಿವರಗಳನ್ನೊಳಗೊಂಡಂತಹ ಒಂದು ದಾಖಲೆಯನ್ನು ಹೊಂದಿರತಕ್ಕಂತಹ ಪುಸ್ತಕ ಯಾವುದು? ಕೆಂಪು ದತ್ತಾಂಶ ಪುಸ್ತಕ. ಅಂದರೆ ಯಾವುದು? ರೆಡ್ ಡಾಟಾ ಬುಕ್ ಅಂತ ಕರಿತೇವೆ. ಈ ರೆಡ್ ಡಾಟಾ ಬುಕ್ ಮುಂದಿನ ಕಾನ್ಸೆಪ್ಟ್ ನೋಡ್ರಿ. 1996ರಲ್ಲಿ IUCN ಪ್ರಭೇದಗಳ ಉಳಿವಿನ ಆಯೋಗ, ಅಂದ್ರೆ ಏನು? ಸ್ಪೀಸೀಸ್ ಸರ್ವೈವಲ್ ಕಮಿಷನ್ ಅಂತಕ್ಕಂಥದ್ದು. ಅಂದ್ರೆ ಏನು? ಪ್ರಭೇದಗಳ ಉಳಿವಿನ ಆಯೋಗ ಮೀನ್ಸ್ ಸ್ಪೀಸೀಸ್ ಸರ್ವೈವಲ್ ಕಮಿಷನ್ ಅನ್ನೋದು ಮೊದಲ ಬಾರಿಗೆ ಕೆಂಪು ದತ್ತಾಂಶ ಪುಸ್ತಕವನ್ನು ಬಿಡುಗಡೆ ಮಾಡಿತ್ತು. ಈ ಪುಸ್ತಕವನ್ನು ಫಸ್ಟ್ IUCNಗೂ ಮುಂಚೆ ಯಾರು ಬಿಡುಗಡೆ ಮಾಡಿದ್ರು? ಮೀನ್ಸ್ IUCN ಯಾವ ವಿಭಾಗ ಬಿಡುಗಡೆ ಮಾಡಿತ್ತು? ಪ್ರಭೇದಗಳ ಉಳಿವಿನ ಆಯೋಗ, ಅಂದರೆ ಸ್ಪೀಸೀಸ್ ಸರ್ವೈವಲ್ ಕಮಿಷನ್ ಅಂತ ಕರೆದು ಫಸ್ಟಿಗೆ ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಪ್ರಭೇದಗಳ ಸೂತ್ರೀಕರಣ, ನಿಯಮಗಳು ಮತ್ತು ಪ್ರಭೇದಗಳ ಸಂರಕ್ಷಣೆ ಮತ್ತು ಮಾರ್ಗದರ್ಶನಗಳನ್ನು ನೀಡುತ್ತೆ. ಈ ಒಂದು IUCNಗೆ ಈ ಒಂದು ಪ್ರಭೇದಗಳ ಉಳಿವಿನ ಆಯೋಗ ಏನು ಮಾಡಿತ್ತು ಅಂದರೆ, ರೆಡ್ ಡಾಟಾ ಬುಕ್ಕಲ್ಲಿ ಕೆಲವೊಂದಷ್ಟು ರೂಲ್ಸು ಮತ್ತು ಒಂದಷ್ಟು ಸೂತ್ರೀಕರಣ ಅಂದರೆ ಏನು, ಫಾರ್ಮುಲಾಗಳು, ಓಕೆನಾ, ಮತ್ತು ಇದು ಮೇಂಟೆನೆನ್ಸ್ ಆಗುತ್ತೀರಿ, ನಿರ್ವಹಣೆ ಮತ್ತು ಸಂರಕ್ಷಣೆ, ಕನ್ಸರ್ವೇಷನ್ ಮತ್ತು ಮೇಂಟೆನೆನ್ಸ್ ಬಗ್ಗೆ ಒಂದಷ್ಟು ಗೈಡೆನ್ಸ್ ಕೊಡುತ್ತೆ. ಈ ಗೈಡೆನ್ಸ್ನ ಆಧಾರದ ಮೇಲೆ ಯಾವ ರೀತಿ ಇದು ಮಾಡ್ತಾರೆ ನೋಡ್ರಿ. ಇವರು ಯಾವ್ಯಾವ ಗುರಿಗಳನ್ನು ಇಟ್ಕೊಂತಾರೆ ಅಂತಂದರೆ, ಈ ಒಂದು ಮಾರ್ಗದರ್ಶನದ ಮೇಲೆ ಈ IUCN ಗುರಿಗಳು ಯಾವುದು, ಉದ್ದೇಶಗಳು ಯಾವುದು ಅಂತ ನೋಡ್ರಿ. ಪ್ರಭೇದಗಳ ಮತ್ತು ಉಪಪ್ರಭೇದಗಳ ಸ್ಥಿತಿಯ ಕುರಿತು ವೈಜ್ಞಾನಿಕ ಆಧಾರದ ಮಾಹಿತಿ ನೀಡುವುದು. ಅಂದರೆ ಏನು? ಪ್ರಭೇದ ಮತ್ತು ಉಪಪ್ರಭೇದಗಳ ಸ್ಥಿತಿಯ ಕುರಿತು ವೈಜ್ಞಾನಿಕ ಆಧಾರದ ಮಾಹಿತಿ ಅಂದರೆ ಏನು? ಸೈಂಟಿಫಿಕ್ ರೀಸನ್ಸ್ ಕೊಡ್ತಾ ಹೋಗಬೇಕು. ಸೈಂಟಿಫಿಕ್ ರೀಸನ್ಸ್ ಇದು ಏನು ಗೊತ್ತಾ? ಈ ಸೈಂಟಿಫಿಕ್ ರೀಸನ್ ಅಂತಂದ್ರೆ ಏನು? ಯಾಕೆ ಇದು ಎಕ್ಸ್ಟಿಂಟ್ ಆಗ್ತಾ ಬಂತು? ಅಕಸ್ಮಾತ್ ಈಗ ಒಂದು ಮಾನವರಿದ್ದೀವಿ, ಮಾನವರೆಲ್ಲ ಸತ್ತೋದ್ರು, ಮೀನ್ಸ್ ಒಂದೇ ಸತಿಗೆ ಅವ್ರು ಕಾಣದಂಗಾದ್ರು ಅಂತಂದ್ರೆ ಏನಕ್ಕೆ ಆಗುತ್ತೆ? ಯಾವುದರ ಒಂದು ನ್ಯಾಚುರಲ್ ಫಿನಾಮಿನ್ ನಡೆದಿರ್ಬೇಕಲ್ವಾ? ಯಾವುದೇ ಮೂಢನಂಬಿಕೆಯನ್ನು ಹೊರತುಪಡಿಸಿ
ಸೈಂಟಿಫಿಕ್ ಆಧಾರದಲ್ಲಿ ಒಂದು ಮಾಹಿತಿಯನ್ನು ನೀಡೋದನ್ನು ಈ ಒಂದು ಗುರಿಯನ್ನಾಗಿಸಿಕೊಂಡಿದೆ ಈ ಒಂದು IUCN. ಮತ್ತೆ ಏನಂತ ಹೇಳಿದರೆ, ಅಪಾಯದಲ್ಲಿರುವ ಜೈವಿಕ ವೈವಿಧ್ಯತೆಯ ಮಹತ್ವ ಮತ್ತು ಪರಿಣಾಮದ ಬಗ್ಗೆ ಗಮನ ಸೆಳೆಯುವುದು. ಈಗ ನೋಡ್ರಿ, ಜೈವಿಕ ವೈವಿಧ್ಯತೆಯ ಮಹತ್ವ ಮತ್ತು ಅದರ ಪರಿಣಾಮವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಆ ಒಂದು ಪ್ರಾಣಿಯ ಪ್ರಭೇದವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಏನು, ಈಗ ಒಂದು ಯಾವುದಾದ್ರೂ ಈ ಕಸ್ತೂರಿ ಮೃಗ ಅಂತ ತೊಗೊಳ್ರಿಪ್ಪ, ಕಸ್ತೂರಿ ಮೃಗನೂ ಬೇಡ, ತಿಮಿಂಗಿಲ ತೊಗೊಳ್ರಿ. ತಿಮಿಂಗಿಲದ ವಾಂತಿಯಿಂದ ಎಷ್ಟೋ ಮೆಡಿಸಿನ್ ಗುಣಗಳಿದೆ, ಹೌದಾ? ಇದರಿಂದ ಎಷ್ಟೋ ಮೆಡಿಸಿನನ್ನು ತಯಾರು ಮಾಡ್ತಾರೆ. ಅಕಸ್ಮಾತ್ ಈ ಒಂದು ತಿಮಿಂಗಿಲ ಒಂದೇ ಸತಿಗೆ ಎಂಡೇಂಜರ್ಡ್ ಸ್ಥಿತಿಗೆ ಬಂತಂದ್ರೆ ಈ ಒಂದು ವಾಂತಿ ತಿಮಿಂಗಿಲದ ವಾಂತಿ ಪ್ರೊಡ್ಯೂಸರ್ನು ಕೂಡ ಕಮ್ಮಿ ಆಗುತ್ತೆ. ಈ ಒಂದು ತಿಮಿಂಗಿಲದ ವಾಂತಿಯ ಉತ್ಪಾದನೆ ಅಥವಾ ತಿಮಿಂಗಿಲದ ವಾಂತಿ ಮಾಡೋದು ಕಡಿಮೆ ಆದಾಗ ಏನು ಮಾಡೋಕ್ಕಾಗ್ತದೆ, ಇಲ್ಲಿ ಎಷ್ಟು ಕಷ್ಟ ಆಗ್ತದಲ್ವಾ ಇಲ್ಲಿ ಮೆಡಿಸಿನನ್ನು ತಯಾರು ಮಾಡಲಿಕ್ಕೆ. ಅದರ ಒಂದು ಪ್ರಾಡಕ್ಟಿಂದ ತಯಾರು ಮಾಡುವಂತಹ ಮೆಡಿಸಿನ್ಗಳ ಆಲ್ಟರ್ನೇಟಿವ್ ಮೀನ್ಸ್ ಅದರ ಬದಲಾಗಿ ಏನನ್ನು ಮಾಡಬೇಕು, ತಾತ್ಪರ್ಯವಾಗಿ ಹುಡುಕ್ಬೇಕಾಗ್ತದೆ ಬದಲಾಗಿ, ಹೌದಾ? ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಾವು ಈ ಒಂದು ಜೈವಿಕ ವೈವಿಧ್ಯತೆಯ ಮಹತ್ವವನ್ನು ತಿಳ್ಕೊಬೇಕಾಗುತ್ತೆ ಅಂತ ಹೇಳ್ತಾರೆ ರೀ. ಅದೇ ರೀತಿ ಮತ್ತೆ ಏನು ಹೇಳ್ತಾರೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನೀತಿ ಮತ್ತು ನಿರ್ಧಾರಗಳ ಕೈಗೊಳ್ಳುವಿಕೆಯ ಮೇಲೆ ಪ್ರಭಾವ ಬೀರುವುದು. ಅಂದರೆ ಏನು ಅಂದರೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನೀತಿ ನಿರ್ಧಾರಗಳ ಕೈಗೊಳ್ಳುವಿಕೆ ಮೇಲೆ ಈ ಒಂದು ಗುರಿಗಳು ಯಾವ ರೀತಿ ಪರಿಣಾಮ ಬೀರ್ತವೆ ಅಂತಂದರೆ, ನೋಡ್ರಿ, ರೀಸೆಂಟಾಗಿ ನಮೀಬಿಯಾದಿಂದ ನಾವೇನು ತರಿಸ್ತಿದ್ದೀವಿ, ಚೀತಾ ತರಿಸ್ತಿದ್ದೀವಿ. ಏನಕ್ಕೆ? ಭಾರತದಲ್ಲಿ ಅದರ ಸಂತತಿ ಕಡಿಮೆ ಆಗಿರೋ ಕಾರಣ ನಾವು ನಮೀಬಿಯಾದಿಂದ ಚೀತಾ ತರಿಸ್ತಿದ್ದೀವಿ ಅಲ್ವಾ, ಹೌದಾ? ಯಾಕೆ ತರಿಸ್ತಿದ್ದೀವಿ? ಇಲ್ಲಿ ಕನ್ಸರ್ವೇಷನ್ ಮಾಡಿ, ಇಲ್ಲಿ ಅದರ ಸಂಖ್ಯೆ ಕಡಿಮೆ ಆಗಿರೋ ಕಾರಣ ಇಲ್ಲಿ ನಾವು ಕನ್ಸರ್ವೇಷನ್ ಮತ್ತು ಮೇಂಟೆನೆನ್ಸ್ ಮಾಡಲಿಕ್ಕೆ ಅಲ್ವಾ, ಇದನ್ನು ಮಾಡಲಿಕ್ಕೆ ನಾವು ನಮೀಬಿಯಾದಿಂದ ಚೀತಾಗಳನ್ನ ತರಿಸಿದ್ದೀವಿ. ಸೊ ಇದನ್ನು ಏನು ನೋಡ್ರಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನೀತಿ ನಿರ್ಧಾರ ತಗೊಳ್ಳೋಕ್ಕೂ ಕೂಡ ಈ IUCN ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದಕ್ಕೆ ಉದಾಹರಣೆ ರೀ. ಓಕೆನಾ? ಮತ್ತಿನ್ನೇನಿದೆ, ಇನ್ನೊಂದು ಏನು ಅಂತಂದರೆ, ಈ ಒಂದು ರಾಷ್ಟ್ರೀಯ ಕೆಲವೊಂದಷ್ಟು ಕಾರ್ಬನ್ ಕ್ರೆಡಿಟ್ ಮೇಲೂ ಈ ಒಂದು ಪರಿಣಾಮ ಬೀರುತ್ತೆ ರೀ. ಕನ್ಸರ್ವೇಷನ್ನು, ಕಾರ್ಬನ್ ಕ್ರೆಡಿಟ್ ಇವೆಲ್ಲ ಎನ್ವಿರಾನ್ಮೆಂಟ್ ರಿಲೇಟೆಡ್ ರೀ ಅಲ್ವಾ. ಕಾರ್ಬನ್ ಕ್ರೆಡಿಟ್ ಅಂದರೆ ಏನು, ಒಂದು ಇಂಡಸ್ಟ್ರಿ ಅಥವಾ ಒಂದು ದೇಶಕ್ಕೆ ಇಷ್ಟು ಕಾರ್ಬನ್ನನ್ನು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಇರಬೇಕು ಅಂತಕ್ಕಂಥದ್ದು ಒಂದು ಲೆವೆಲ್ ಕೊಟ್ಟಿರ್ತಾರೆ ರೀ, ಅದನ್ನು ನಾವು ಕಾರ್ಬನ್ ಕ್ರೆಡಿಟ್ ಅಂತ ಕರಿತೇವೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸುವ ಕ್ರಮಗಳ ಬಗ್ಗೆ ಮಾಹಿತಿ ನೀಡುವುದು ಮತ್ತು ಸಂಶೋಧನೆಗೆ ಸಹಕರಿಸುವುದು. ಅಂದರೆ ಏನು ಅಂತಂದರೆ, ಈ ಒಂದು ಈಗ ಒಂದು ಯಾವುದೋ ಎಂಡೇಂಜರ್ಡ್ ಸ್ಪೀಶೀಸ್ ಐತಿ ಅಂತ ತಗೊಳ್ರಿ, ಎಂಡೇಂಜರ್ಡ್ ಪ್ರಭೇದ. ಈಗ ಯಾವುದೋ ಒಂದು ಎಮ್ಮೆ ಇದೆ ಅಂತ ತಗೊಳ್ರಿ, ಈ ಎಮ್ಮೆ ಇನ್ನೇನು ಅದೊಂದಷ್ಟು ಪ್ರಾಣಿಗಳಿದಾವೆ, ಅವೆಲ್ಲ ಸತ್ವು ಅಂತಂದರೆ ನೆಕ್ಸ್ಟ್ ಇನ್ನೊಂದು ಪ್ರಾಣಿಗಳು ಎಮ್ಮೆ ಅನ್ನೋದು ಪ್ರಪಂಚದಲ್ಲಿ ಕಾಣ ಸಿಗಲ್ಲ ಅಂತದಾದರೆ ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು ತಗೋಬೇಕು ಅಂತಕ್ಕಂಥದ್ದು ಮಾಹಿತಿ ಯಾರು ನೀಡ್ತಾರೆ, IUCN ನೀಡ್ತಾರೆ. ಮತ್ತು ಇದರ ಸಂಖ್ಯೆ ನಾರ್ಮಲ್ ಮೀನ್ಸ್ ಪ್ರಪಂಚದಲ್ಲಿ ಎಷ್ಟಿರಬೇಕಂತಕ್ಕಂಥದ್ದು ಒಂದು ಡಾಟಾ ಬುಕ್ಕಲ್ಲಿ ರಿಜಿಸ್ಟರ್ ಇರುತ್ತೆ. ಆ ಒಂದು ಸಂಖ್ಯೆಗೆ ಅನುಗುಣವಾಗಿ ತರಬೇಕಂದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಇವರು ಸಂಶೋಧನೆ ಮಾಡಲಿಕ್ಕೆ ಸಹಕರಿಸ್ತಾರೆ. ಓಕೆನಾ? ನೆಕ್ಸ್ಟ್ ಏನಿದೆ ನೋಡ್ರಿ, ಕೆಂಪು ದತ್ತಾಂಶ ಪುಸ್ತಕಕ್ಕೆ ಪ್ರಭೇದಗಳನ್ನು ಸೇರಿಸುವಲ್ಲಿ IUCNಗೆ ಸಹಕರಿಸುವ ಸಂಸ್ಥೆಗಳು ಯಾವುವು ಅಂದರೆ ಏನು ಗೊತ್ತಾ, ಈ ಒಂದು ರೆಡ್ ಡಾಟಾ ಬುಕ್ಗೆ IUCN ಬುಕ್ಗೆ ಈ ಬುಕ್ಕಲ್ಲಿ ಹೆಸರು ಸೇರಿರುತ್ತಲ್ಲ, ಈ ಹೆಸರು ಸೇರಿಸಲಿಕ್ಕೆ ಸಜೆಸ್ಟ್ ಮಾಡುವಂತಹ ಇತರ ಸಂಸ್ಥೆಗಳು ಯಾವ್ಯಾವು ಅಂತಂದರೆ, ಒಂದಿದೆ ನೋಡ್ರಿ ಇಲ್ಲಿ, ಪಕ್ಷಿ ಜೀವನ ಅಂತಾರಾಷ್ಟ್ರೀಯ ಸಂಸ್ಥೆ, ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅಂತಕ್ಕಂಥ ಒಂದು ಸಂಸ್ಥೆ ಇದಕ್ಕೆ ಒಂದು ಸಜೆಸ್ಟ್ ಮಾಡುತ್ತೆ. ಮತ್ತು ಇನ್ಯಾವುದಿದೆ, ಲಂಡನ್ನಿನ ಭೌಗೋಳಿಕ ಸಮಾಜ ಅಂದರೆ ಜಿಯೋಲಾಜಿಕಲ್ ಸೊಸೈಟಿ ಆಫ್ ಲಂಡನ್, ಇದು ಕೂಡ ಸಹಕರಿಸುತ್ತೆ. ಮತ್ತು ಇನ್ನೊಂದು ಯಾವುದಿದೆ, ವಿಶ್ವ ಸಂರಕ್ಷಣೆಯ ಪರಿವೀಕ್ಷಣಾ ಕೇಂದ್ರ, ಇದು ಯಾವುದು UNO ಇಂದ ರಿಜಿಸ್ಟರ್ಡ್ ರೀ, ವಿಶ್ವಸಂಸ್ಥೆಯಿಂದ ಅಂಡರಲ್ಲಿ ಬರುತ್ತೆ ಇದು. ಓಕೆನಾ? ವರ್ಲ್ಡ್ ಕನ್ಸರ್ವೇಷನ್ ಮಾನಿಟರಿಂಗ್ ಸೆಂಟರ್, UNEP. ಓಕೆನಾ? ವರ್ಲ್ಡ್ ಕನ್ಸರ್ವೇಷನ್ ಮಾನಿಟರಿಂಗ್ ಸೆಂಟರ್ ಅಂದ್ರೇನು, WCMC. ಓಕೆನಾ? ಈ ಮೂರು ಸಂಸ್ಥೆಗಳು
IUCNಗೆ ಸಪೋರ್ಟ್ ಮೀನ್ಸ್ ಹೆಲ್ಪ್ ಮಾಡುತ್ತೆ, ಸಜೆಸ್ಟ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಅದರಲ್ಲಿ ಫಸ್ಟ್ ಒಂದು ಯಾವುದು, ನಿರ್ನಾಮ ಹೊಂದಿರುವ ಜೀವ ಪ್ರಭೇದಗಳು ಮೀನ್ಸ್ ಎಕ್ಸ್ಟಿಂಕ್ಟ್ ಅಂತ ಇದೆ. ಎಕ್ಸ್ಟಿಂಕ್ಟ್ ಅಂದರೆ ಏನು, ಮೊದಲು ಇದ್ವು ಈಗಿಲ್ಲ. ಓಕೆನಾ. ಇದನ್ನು ನಾವೇನಂತ ಕರಿತೀವಿ, ಎಕ್ಸ್ಟಿಂಕ್ಟ್ ಅಥವಾ ನಿರ್ನಾಮ ಹೊಂದಿದ ಅಂತ ಕರಿತೀವಿ. ಇದರಲ್ಲಿ ಯಾವುದಿದೆ ನೋಡ್ರಿ, ಪ್ರಭೇದಗಳ ಕೊನೆಯ ಜೀವಿಯು ನಿರ್ನಾಮವಾಗಿದೆ ಎಂದು ದೃಢಪಟ್ಟ ವರ್ಗ. ಪ್ರಸ್ತುತ ಈ ಪ್ರಭೇದಗಳ ಜೀವಿಗಳು ಅಸ್ತಿತ್ವದಲ್ಲಿರುವುದಿಲ್ಲ. ಅಂದರೆ ಏನು ಅಂತಂದರೆ, ಈ ಯಾವುದೋ ಒಂದು ಪ್ರಭೇದ ಇತ್ತು ರೀ ಹಳೆಯ ಕಾಲದಲ್ಲಿ, ಮೀನ್ಸ್ ಒಂದಷ್ಟು ವರ್ಷಗಳ ಹಿಂದೆ ಇತ್ತು, ಇದು ಇಲ್ಲ ಈಗ ಪ್ರೆಸೆಂಟ್ ಆಗಿ ಅಧ್ಯಯನ ಮಾಡಿದಾಗ ಇಲ್ಲ ಅಂತಕ್ಕಂಥದ್ದು ನಾವೇನಂತ ಕರಿತೀವಿ, ನಿರ್ನಾಮ ಹೊಂದಿದ ಜೀವಿಗಳು ಅಂತ ಕರಿತೇವೆ. ಇದರಲ್ಲಿ ಭಾರತದಲ್ಲಿ ಒಂದಷ್ಟು ಎಕ್ಸಾಂಪಲ್ಗಳಿದ್ದಾವೆ. ಯಾವ್ಯಾವು ಅಂದರೆ ಭಾರತೀಯ ಚಿರತೆ, ಇಂಡಿಯನ್ ಚೀತಾ. ಇಂಡಿಯನ್ ಚೀತಾ ಎಲ್ಲಿಕ್ಕೆ ನಾವು ಎಲ್ಲಿಂದ ತರಿಸ್ತಿದೀವಿ, ನಮೀಬಿಯಾದಿಂದ ತರಿಸ್ತಿದೀವಿ ಚೀತಾಗಳನ್ನ. ಇದು ರಾಜಸ್ಥಾನ್, ಗುಜರಾತ್ ಪ್ರದೇಶಗಳಲ್ಲಿ ಕಂಡು ಬರುತ್ತಿತ್ತು. ಓಕೆನಾ. ಮತ್ತೆ ಇದರ ಇರುವಿಕೆ ಯಾವಾಗ ಗೊತ್ತಿತ್ತು ನಮಗೆ ಅಂತಂದ್ರೆ 1947ರಲ್ಲಿ ಕಂಡಿದ್ವು. ಮತ್ತೆ ಇವು ಕಂಡಿಲ್ಲ. ಅಂದ್ರೆ ಏನು, 1947ರ ಆಸುಪಾಸಿನಲ್ಲಿ ಅವು ನಿರ್ನಾಮ ಹೊಂದಿ ಹೋದವು. ಓಕೆನಾ. ಅದನ್ನ ಬಿಟ್ರೆ ಇನ್ಯಾವ ಪ್ರಾಣಿ ಇದೆ ಅಂತಂದ್ರೆ, ಇಲ್ಲೊಂದಿದೆ ನೋಡಿ, ಭಾರತದ ಬೃಹತ್ ಕಾಡು ಹಸು ಅಂತ ಇದೆ. ಓಕೆನಾ. ಇದನ್ನ ಏನಂತ ಕರಿತೀವಿ, ಇಂಡಿಯನ್ ಆರಾಕ್ಸ್. ಓಕೆನಾ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ, ಒಣ ಅಥವಾ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ. ಇದರ ಎತ್ತರ ಎಷ್ಟು, 6.6 ಅಡಿ ಎತ್ತರ, ಮತ್ತೆ 1000 ಕಿಲೋಗ್ರಾಮ್ ಅಂದ್ರೆ 1 ಟನ್ ತೂಗುವಂತಹ ಹಸುಗಳಿದ್ದು ಅಂತೀರಿ. ಇದರ ವೈಜ್ಞಾನಿಕ ಹೆಸರೇನು ಅಂತಂದ್ರೆ ಪ್ರಿಮಿಜಿನಿಯಸ್ ನಿಮೋಡಿಕಸ್ ಅಂತ ಕರಿತೇವೆ. ಅಂದ್ರೆ ಏನು, ಪ್ರಿಮಿಜಿನಸ್ ನಿಮೋಡಿಕಸ್. ಈ ಬಾಸ್ ಅನ್ನೋದೇನು, ಬಾಸ್ ಅನ್ನೋದು ಸೈಂಟಿಫಿಕ್ ಮೀನ್ಸ್ ಇದನ್ನ ಹೆಸರು ಇಟ್ಟಿರ್ತಾರಲ್ರಿ, ಅದರ ಹೆಸರು. ಈಗ ಏನಂತ ಗೊತ್ತಾ, ಈಗ ಒಂದು ಮ್ಯಾಂಜಿಫೆರಾ ಇಂಡಿಕಾ ಮಾವುನ ವೈಜ್ಞಾನಿಕ ನೇಮ್ ಏನು, ಮ್ಯಾಂಜಿಫೆರಾ ಇಂಡಿಕಾ. ಇದನ್ನ ಕಂಡುಹಿಡಿದಿದ್ಯಾರು, ಲಿನೇಯಸ್, ಕರೋಲಸ್ ಲಿನೇಯಸ್ ಆಗಿರೋ ಕಾರಣ ಇಲ್ಲಿ ಲಿಲ್ಲಿನ್ ಅಂತ ಬರೀತೀವಿ ಚಿಕ್ಕದಾಗಿ. ಮತ್ತೆ ಇದರ ಸೂತ್ರದ ಪ್ರಕಾರ ನಾವು ಹಿಂಗೆ ಕೆಳಗೆ ಎರಡಕ್ಕೂ ಸಪ್ರೇಟ್ ಅಂಡರ್ಲೈನ್ ಮಾಡಿರ್ಬೇಕು. ಓಕೆನಾ. ಇದು ಎಲ್ಲಿ ಕಂಡು ಬಂದಿತ್ತು ಅಂತಂದ್ರೆ, ಬಿಂಬೆಟ್ಕಾ ಕಲ್ಲು ಗುಹೆಗಳಲ್ಲಿ ಇದರ ಚಿತ್ರ ಕಾಣಬಹುದು. ಅಂದ್ರೆ ಏನು, ಬಿಂಬೆಟ್ಕಾದಲ್ಲಿ ಇದರ ಚಿತ್ರ ಕಾಣಬಹುದು. ಅಂದ್ರೆ ಏನು, ಹಳೆ ಮಾನವರು ಮೀನ್ಸ್ ಮಾನವರ ಪ್ರಾಗೈತಿಹಾಸಿಕದಲ್ಲಿ ನೋಡಬಹುದು. ಇದನ್ನ ಪ್ರಾಗೈತಿಹಾಸಿಕದಲ್ಲಿ ಇತ್ತು, ಈಗ ಕಾಣ್ತಾ ಇಲ್ಲ. ಇದೇ ರೀತಿ ಇದಕ್ಕೆ ಎಷ್ಟೋ ಎಕ್ಸಾಂಪಲ್ ಕೊಡಬಹುದಲ್ಲ. ಡೈನೋಸಾರ್ಗಳನ್ನ ಎಕ್ಸಾಂಪಲ್ ಕೊಡ್ಬೋದು, ಹೌದಾ. ಇನ್ನೊಂದು ಆರ್ಕಿಯೋಪ್ಟೆರಿಕ್ಸ್ ಅಂತ ಕೊಡ್ಬೋದು. ಏನಂದ್ರೆ ಡೈನೋಸಾರ್ಗಳು ಎವಲ್ಯೂಷನ್ ಆಗ್ತಾ ಡೈನೋಸಾರ್ಗಳು ನಡೀತಾ ಇದ್ವು ಅಲ್ವಾ. ಡೈನೋಸಾರ್ಗಳು ಹಾರು ಹಂತಕ್ಕೆ ಬಂದಾಗ ಆರ್ಕಿಯೋಪ್ಟೆರಿಕ್ಸ್ ಆದವು ಅಂತ ಹೇಳ್ತಾರೆ. ಓಕೆನಾ. ಆರ್ಕಿಯೋಪ್ಟೆರಿಕ್ಸ್ ಅಂದ್ರೆ ಏನು ಅಂತಂದ್ರೆ, ಅದಕ್ಕೆ ಹದ್ದಿನ ರೀತಿ ಕೊಕ್ಕಿತ್ತು. ಓಕೆನಾ. ಕೊಕ್ಕರ ರೀತಿಯ ಕಾಲಿತ್ತು. ಓಕೆನಾ. ಡೈನೋಸಾರ್ ಗಾತ್ರದ ಜೀವಿ, ಬಟ್ ಇದಕ್ಕೆ ರೆಕ್ಕೆಗಳಿದ್ವು. ಓಕೆನಾ. ಈ ರೀತಿ ಬಿಡ್ರಿ. ಇದು ಈಗಿನ ಜಂಬೂ ಹಸುವಿನ ಪೂರ್ವಿಕ ಎಂದು ತಿಳಿಯಲಾಗಿದೆ. ಅಂದ್ರೆ ಏನು ಅಂತಂದ್ರೆ, ಈ ಹಸುಗಳು, ಈ ಹಳೆಯ 1000 kg ಗಟ್ಟಲೆ ತೂಗುತ್ತಿದ್ದಂತಹ ಹಸುಗಳು ಈಗಿನ ಯಾವ ರೀತಿಯ ಜಂಬೂ ಹಸುವಿನ ಪೂರ್ವಿಕ ತಳಿ ಅಂತ ಹೇಳಲಾಗಿದೆ. ಓಕೆನಾ. ಇನ್ನೊಂದೇನಿದೆ ನೋಡ್ರಿ, ಶಿವಧೇರಿಯಂ ಅಂತ ಇದೆ. ಶಿವಧೇರಿಯಂ ಅಂದ್ರೆ ಏನು ಅಂದ್ರೆ, ಇದು ಒಂದು ಬೃಹತ್ ಮೃಗಗಳು ಆಗಿದ್ದು, ಇದರ ಉದ್ದ ಎಷ್ಟು, 7 ಅಡಿ. ಸಾರಿ ಅತಿ ಉದ್ದ ಮೆನ್ಷನ್ ಆಗಿಲ್ಲ, 7 ಅಡಿ ಎತ್ತರ, ಮತ್ತೆ ವೇಗದ ಮಾನ್ಸ್ಟರ್ಗಳಾಗಿದ್ದವು. ಮಾನ್ಸ್ಟರ್ ಅಂದ್ರೆ ಗೊತ್ತಿದೆಯಲ್ಲ, ಆ ರೀತಿಯ ಪ್ರಾಣಿಗಳು ಈ ಶಿವಧೇರಿಯಂ ಅನ್ನೋ ಪ್ರಾಣಿಗಳಾಗಿದ್ವು ಅಂತ ಹೇಳ್ತಾರೆ ಅಲ್ಲಿ. ಓಕೆನಾ. ಇಲ್ಲಿ ನೋಡ್ರಿ, ಅರಣ್ಯದಲ್ಲಿ ನಿರ್ನಾಮಗೊಂಡ ಪ್ರಭೇದಗಳು ಯಾವುವು ಅಂತ ನೋಡೋಣ. ಇದು ಬೇಡ. ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್. ಇವು ಮೂಲ ಆವಾಸ ಸ್ಥಾನದಲ್ಲಿ ನಶಿಸಿ ಹೋಗಿದ್ದು. ಅಂದ್ರೆ ಏನಂದ್ರೆ, ಈ ಒಂದು
ಕೆಲವೊಂದಷ್ಟು ಪ್ರಾಣಿಗಳು ಅರಣ್ಯದಲ್ಲೇ ನಶಿಸಿ ಹೋಗಿದ್ದಾವೆ. ಯಾವುವು ಅಂತದನ್ನ ಇಲ್ಲಿ ಮೆನ್ಷನ್ ಆಗಿಲ್ಲ. ಓಕೆನಾ. ಇದನ್ನ ಸಂರಕ್ಷಣೆ ಮಾಡುವಾಗ ಎಲ್ಲಿ ತಂದಿರ್ತಾರೆ ಅವನ್ನ? ಉದ್ಯಾನವನಗಳು, ಸಂಗ್ರಹಾಲಯಗಳು ಮತ್ತೆ ಪರಸ್ಥಾನ ಸಂರಕ್ಷಣೆಯಲ್ಲಿ ಕಂಡು ಬರುತ್ತದೆ. ಮೀನ್ಸ್ ಇವು ಕೆಲವೊಂದಷ್ಟು ಅರಣ್ಯದಲ್ಲಿ ಕೆಲವೊಂದಷ್ಟು ಗಿಡಗಳು ಅವೆಲ್ಲ ನಶಿಸಿ ಹೋಗಿರ್ತವೆ. ಆ ನಶಿಸಿ ಹೋದಂಥ ಪ್ರಾಣಿಗಳನ್ನು ಕೆಲವೊಂದಷ್ಟು ಕನ್ಸರ್ವೇಷನ್ ಮಾಡ್ಲಿಕ್ಕೆ ಎಲ್ಲಿ ಸಾಕ್ತಾರೆ? ಉದ್ಯಾನವನಗಳು, ಸಂಗ್ರಹಾಲಯಗಳು ಮತ್ತೆ ಪರಸ್ಥಾನ ಸಂರಕ್ಷಣೆಯಲ್ಲಿ ಕಂಡು ಬರ್ತವೆ. ಇನ್ನೊಂದಿದೆ ರೀ, ಈ ಒಂದು ಗಿಡಗಳನ್ನ ರೆಫರೆನ್ಸ್ ಸ್ಟಡಿ ಮಾಡ್ಲಿಕ್ಕೆ ಒಂದು ಪೇಜಲ್ಲಿ ಆ ಒಂದು ಗಿಡದ ಒಂದು ಬೇರು ಅವನ್ನೆಲ್ಲ ಚಿಕ್ಕ ಗಿಡದ ಗಾತ್ರವನ್ನು ತಗೊಂಡು ಒಂದು ಶೀಟಲ್ಲಿ ಹಿಂಗೆ ಪೇಸ್ಟ್ ಮಾಡಿ ಹಿಂಗೆ ಒತ್ತಿ ಇಟ್ಟು ಒಂದಷ್ಟು ದಿನ ಆದಮೇಲೆ ಅದನ್ನು ತೆಗೆದು ಅಲ್ಲಿ ಪಿನ್ ಮಾಡಿ ಅದರ ಡೀಟೇಲ್ ಅನ್ನ ಬರೀತಾರೆ. ಇದನ್ನ ಏನಂತ ಕರಿತೀವಿ ಗೊತ್ತಾ ನಾವು? ಹರ್ಬೇರಿಯಂ ಅಂತ ಕರಿತೀವಿ. ಈ ಹರ್ಬೇರಿಯಂ ಶೀಟಲ್ಲಿ ಒಂದು ಗಿಡನ ಒತ್ತಿಡ್ತಾರೆ. ಒತ್ತಿಟ್ಟು ಆಮೇಲೆ ಏನು ಮಾಡ್ತಾರೆ? ಈ ಗಿಡಕ್ಕೆ ನೀಟಾಗಿ ಇಕ್ಕಿದ್ರೆ ಪಿನ್ ಮಾಡ್ತಾರೆ. ಪಿನ್ ಮಾಡಿದಾಗ ಏನಿರುತ್ತೆ? ಈ ಒಂದು ಹಸಿ ಗಿಡ ತಗೊಂಡು ಒತ್ತಿಟ್ಟಾಗ ಅದೆಲ್ಲ ಯಾವ ಕಲರ್ ಇರುತ್ತೆ ಅದೇ ಕಲರ್ ಇರುತ್ತೆ, ಬಟ್ ಒಣಗಿರುತ್ತೆ. ಹೌದಾ? ಅದನ್ನು ನೀಟಾಗಿ ಫಿಕ್ಸ್ ಮಾಡಿ ಇಲ್ಲಿ ಅದರ ಡೀಟೇಲ್ ಬರೀತಾರೆ, ಇಲ್ಲ ಅದರ ಹಿಂದೆ ಅದರ ಡೀಟೇಲ್ನ ಬರೀತಾರೆ. ಓಕೆನಾ. ಮತ್ತೆ ಯಾವುದಿದೆ ಇಲ್ಲಿ? ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಒಂದಿದೆ. ಕ್ರಿಟಿಕಲಿ ಎಂಡೇಂಜರ್ಡ್ ಅಂದರೆ ಏನು? ಈ ಕೆಳಗಿನ ಯಾವುದಾದರೊಂದು ಮಾನದಂಡಕ್ಕೆ ಒಳಪಟ್ಟಿರುತ್ತದೆ. ಈ ಒಂದು ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು, ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ.